स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಪ್ರೆಸ್ ಮೀಟ್ ಕರೆದ ವಿಷಯ ಏನಂತಂದರೆ ನಮ್ಮದು ಸಂಸ್ಥೆ 1936ರಲ್ಲಿ ಸ್ಥಾಪನೆ ಆಗಿತ್ತು. ಆದ ನಂತರ ಅವಾಗ ಓಣಿಯಲ್ಲಿ ಇಲೆಕ್ಷನ್ ಮಾಡ್ಕೋತ ಹಿರಿಯರಿದ್ರು ಹೇಳಿ ಮಾತು ಕೇಳ್ಕೋತ ಎಲ್ಲರೂ ಆ ಬಗ್ಗೆ ಮಾಡ್ಕೊಂಡು ಬಂದಿದ್ರು. ಈಗ ಏನಂತಪ್ಪ ಅಂದ್ರೆ 2018ರಲ್ಲಿ ವಕ್ಫ್ ಬೋರ್ಡ್ ಆರ್ಡರ್ ಪ್ರಕಾರ ಇಲೆಕ್ಷನ್ ಆಯ್ತು. ಅವಾಗ ಒಂದು ಕಮಿಟಿ ಆಯ್ಕೆ ಆಯ್ತು. ಆ ಕಮಿಟಿ ಆದ ನಂತರ ಆ ಕಮಿಟಿಗೂ ಹಂಗೆ ತಕರಾರು ಮಾಡಿದರು. ಆ ಕಮಿಟಿಯವ್ರು ಏನು ಮಾಡಿದ್ರಪ್ಪ ಅಂತಂದರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಅವರು ಸ್ಮಶಾನ್ಗೆ ಇದು ಭೂಮಿ ತೊಗೋಬೇಕು, ಅವರು ಅದು ಖರೀದಿ ಮಾಡ್ಬೇಕು, ಅದನ್ನು ಪ್ರಯತ್ನ ರೊಕ್ಕ ಇರ್ತಾರೆ. ಅವರು ಗಬ್ಬೂರ್ ಮಕ್ಕ ಅಂತಾರೆ ಮತ್ತು ಇಂಟು ಸಾಲಿಮಿನ್ ಹಾಕಿ ಒಂದು ಕಮಿಟಿ ಮಾಡಿ ಕಮಿಟಿಯಲ್ಲಿ ರೊಕ್ಕ ಇಟ್ಟಾರೆ. ಅದು ಏನೂ ತಪ್ಪಿಲ್ಲ. ಮತ್ತು ಅವರು ಒಂದು ಜಮೀನು 3 ಎಕರೆ 11 ಗುಂಟೆ ಸಗರ್ ಅವರು ನಮಗೆ ಅಂಜುಮಾನ್ ಸಂಸ್ಥೆಗೆ ಡೊನೇಟ್ ಮಾಡಿದರು. ಆ ಡೊನೇಟ್ ಮಾಡಿದಾಗ ಅವ್ರು ಏನು ಕಂಡೀಷನ್ ಅವರು ನಮಗೆ ಅಂತಂದರೆ, ಮುಂದೆ ನಮ್ಮ ಮಕ್ಕಳು ದೊಡ್ಡ ಆದ ನಂತರ ನಮಗೆ 1 ಎಕರೆ 11 ಗುಂಟೆ ಎಣ್ಣೆ ಮಾಡಿಕೊಡು. 1 ಎಕರೆ 12 ಗುಂಟೆ ಎಣ್ಣೆ ಮಾಡಿ ವಾಪಸ್ ನಮ್ಮ ಮಕ್ಕಳಿಗೆ ಬಿಡಬೇಕು. 2 ಎಕರೆಯಲ್ಲಿ ನೀವು ಸಂಸ್ಥೆ ಧರ್ಮದ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಬೇಕಂತ ಕೊಟ್ಟಾರ ಅವರು. ಆ ಪ್ರಕಾರ ಈಗಿನ ಕಮಿಟಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಈಗಿನ ಕಮಿಟಿಯಾಗ ರೂಲ್ಸ್ ಈಗ ಹೊಸ ಬಯಲಾ ಪ್ರಕಾರ ಯಾವ ಆಸ್ತಿ ಬಿಟ್ಟು ಕೊಡೋಕೆ ಬರುವುದಿಲ್ಲ. ಅವರು ಖರೀದಿ ಹಾಕಿ ಕೊಡಬೇಕು. ಖರೀದಿ ಆಗೋ ಕೋಡಿ ಮಾಡಿದ ಕೂಡಲೇ ಹೋಗಿ ಅವ್ರ ಮೇಲೆ ತಪ್ಪು KM ರಿಸಾಲ್ದಾರ್ ಅನ್ನುವ ವ್ಯಕ್ತಿ ಪ್ರೆಸ್ ರಿಪೋರ್ಟರ್ ಒಂದು ಯಾರೂ ಪೇಪರ್ ಓದಿರೋದು, ಅದು ಬರೀ PDF ಕಾಪಿ ಬರ್ತದೆ. ಆ ಕಾಪಿ ತೊಗೊಂಡು ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇವತ್ತು ಪೇಪರ್ ಹಾಕೋದು ಆ ಆಫೀಸರ್ ಬ್ಲ್ಯಾಕ್ ಮೇಲ್ ಮಾಡೋದು. ಆ KM ರಿಸಾಲ್ದಾರ್ ಅನ್ನೋ ವ್ಯಕ್ತಿ ಹೋಗ್ತೀರಿ ಬೆಂಗಳೂರಲ್ಲಿ ಹೋಗ್ತೀರಿ ಕಂಪ್ಲೇಂಟ್ ಮಾಡ್ತಾರೆ. ಏನಂತಾರೆ, ಮುದ್ದೇಬೇಳ ಅಂಜುಮಾನ್ ಇಸ್ಲಾಂ ಕಮಿಟಿಯವರು 1 ಎಕರೆ 12 ಗುಂಟೆ ಮಾರಾಕತ್ತಾರೆ, ನೀವು ಅವ್ರ ಮೇಲೆ FR ಮಾಡ್ಕೋರಿ ಅಂತಾರೆ. ಅವರು ಪರಿಶೀಲನೆ ಮಾಡಲ್ಲ. ಇವರು ಬರೇ ಅವರು ಕೋಡಿ ಕಾಗದ ನೋಡ್ತೀರಿ FR ಮಾಡ್ಬಿಡ್ತಾರೆ. ಕಾನೂನು ಪ್ರಕಾರ ಅವ್ರ ಭೂಮಿ ಸಗರವ್ರ ಭೂಮಿ ಅದು. ತಪ್ಪು ಹೇಳಿಕೆ ಕೊಡ್ತೀರಿ, ಬರೇ ತಪ್ಪು ಹೇಳಿಕೆ, ಬರೇ ಏನು ಬರೇ ಪೇಪರ್ ಹಾಕೋದು, ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು. ಈಗ ನಮ್ಮ ಚುನಾವಣೆ ಅಧಿಕಾರಿಯಾಗಿ ಔರಾಮ್ ಅವರು ನೇಮಕ ಆಗ್ಯಾರ, ADC. ಅವರು ತಬಸ್ಸು ಮೇಡಮ್ ಅವ್ರಿಗೆ ಇದು ಕೊಟ್ಟಾರೆ, ಏನವರು ಅವ್ರ ನಾಮಿನೇಷನ್ ನೀವು ಪಡೀರಿ ಅಂತೇಳಿ ನಾಮಿನೇಷನ್ ಮಾಡಿ ಅವ್ರಿಗೆ ಇದು ಕೊಟ್ಟಾರ, ಅವ್ರು ಆದೇಶ ಮಾಡ್ಯಾರ. ಅವರು ಜಿಲ್ಲಾ ವಕ್ಫ್ ಅಧಿಕಾರಿ ಅವರು ಯಾರು ತಬಸ್ಸು ಮೇಡಮ್ ಅಂತೇಳಿ. ಅವರಿಗೆ ನಿನ್ನೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಗುಲ್ಬರ್ಗ ಹೋಗಿ KM ರಿಸಾಲ್ದಾರ್ ಮೈಬೂಬ್ ಕುಂಟೋಜಿ ಇವೊಬ್ಬ ಗೊತ್ತಿರ್ಬಂದು 25 ವರ್ಷಗಳಿಂದ 1 ಎಕರೆ ಜಮೀನನ್ನು ಮಂಜುಮಾನ್ ಕಬ್ಜೆ ಮಾಡ್ಕೊಂಡು ಕುಂತಿರ್ತಾನೆ. ಯಾರು ಕೇಳೋದಿಲ್ಲ. ಆ ಜಮೀನಿನ ಸಲುವಾಗಿ ಅವನು ಮತ್ತು SR ನಾಗರಾಳ್, ಶಂಶೋದ್ದೀನ್ ನಾಗರಾಳ್ 3 ಮಂದಿ ಕೂಡಿ ಗುಲ್ಬರ್ಗ ಹೋಗಿ ವಿಷಯ ಹೈಕೋರ್ಟ್ ಕೇಟಕ ಅಧಿಕಾರಿ ಆಗಿದ್ರು. ಅವರು ಆದ ನಂತರ ಅವರು ಇಲೆಕ್ಷನ್ ಲಿಸ್ಟ್ ರೆಡಿ ಮಾಡಿ ಅವರು ನಮ್ಮ ಆಗೋದು ರಾಜೀನಾಮೆ ಕೊಟ್ಟಿದ್ರು. ಅದೇ ಪ್ರಕಾರ ಇಲ್ಲಿ ಅದೇ ಪ್ರಕಾರ ಆ ಮೇಡಮ್ ಅಧಿಕಾರ ವಹಿಸ್ಕೊಂಡ್ರು. ಆ ಜಾಗದ ಮೇಲೆ KM ಏನು ಹುಸೇನ್ ಹೈಕೋರ್ಟ್ ಜಾಗದ ಮೇಲೆ ಅವರು ತಬಸ್ಸು ಮೇಡಮ್ ಬರಬೇಕಾಗಿದ್ದು. ಬರೋದಕ್ಕಿಂತ ಮುಂಚೆ ಅವರು ಇನ್ನು ಡೆಲಿವರಿಗಂತ 6 ತಿಂಗಳು ರಜೆ ಇಟ್ಟು ಹೋಗ್ಬಿಟ್ರು. ಅವರು ಹೋಗುವಾಗ ಮತ್ತೊಬ್ಬರು ಗುಲ್ಬರ್ಗದವ್ರು ನದಾಫ್ ಅಂತ ಅವ್ರಿಗೆ ಆದೇಶ ಆಗುತ್ತೆ. ಆ ಆದೇಶ ಆಗ್ಯಾನ. ಆದೇಶದಲ್ಲಿ ಅವರು ಮುದ್ದೆ ಒಳಗೆ ಬರ್ಲಾಕ್ ಕೊಡಿಲ್ಲ. ಯಾರು ನಮ್ಮವರು, ಯಾಕಂತ ಇವರು KM ರಿಸಾಲ್ದಾರ್, SR ನಾಗರಾಳ್, ಮೈಬೂಬ್ ಕುಂಟೋಜಿ ಇವರು ಮುದ್ದೆ ಅಂಜುಮಾನ್ ಇಸ್ಲಾಂ ಕಮಿಟಿಯಲ್ಲಿ ಈಗ ಖಾಲಿ ಇರುವ ಹುದ್ದೆಗಳಲ್ಲಿ ಕಣ್ಣಿಟ್ಟಿರ್ತಾರೆ. ಅವರು ಕೆಲವು ಮಂದಿಗೆ ಅಡ್ವಾನ್ಸ್ ರೊಕ್ಕ ಮೇಲೆ ಪ್ರೂಫ್ ಐತಿ, ನಾವು ನಿಮಗೆ ನೌಕರಿ ಮಾಡಿಕೊಡ್ತೀನಿ ಅಂತ ಹೇಳಿ. ಅದೇ ಇವರು ಏನು ಈ ಕಮಿಟಿ ಇಲೆಕ್ಷನ್ ಆದಂಗೆ ನಮ್ಮ ಕಮಿಟಿ ಬರುವುದಿಲ್ಲ, ಅವ್ರದ್ದು ಜನರಲ್ ಕಮಿಟಿ ಬರ್ತದೆ. ಆ ಕಮಿಟಿ ಬರ್ದ ಉದ್ದೇಶ ಬರೀ ತಕರಾರು ಮಾಡಾಕ್ತಾರೆ. ಈ ತಕರಾರು ಸಲುವಾಗಿ ನಾವು ಪ್ರೆಸ್ ಮೀಟ್ ಕರಿಬೇಕಾಗಿತ್ತು. ಮುಂಜಾನೆ ನೋಡಿ ಪೇಪರಲ್ಲಿ ನಾನು ನೋಡಿದೆ ಏನಾಗ್ಯಾನಪ್ಪ ಅಂತಂದ್ರೆ, ಅವ ನೋಡಿ ಇಲ್ಲಿ ಬರ್ತಾನೆ, ಮುಸ್ಲಿಂ ಮುಕ್ತ ಸಮುದಾಯ ಜಾತಿ ತಪ್ಪಿಸುವ ಕಾರ್ಯ ಮಸೀದಿ ಪ್ರತಿಯಲ್ಲಿ ನಡೀತಿದೆ ಅಂತ
ಇದು ಎಲ್ಲ ಗೋಲ್ಡ್ ಪೇಪರ್ ಎರಡು ನೋಡಿಲ್ಲ ಅದು ಒಂದು ರೂಪಾಯಿ ಇದು ಪೇಪರ್ ಇದು ಚುನಾಕ್ ತಿನ್ನು ಪೇಪರ್ ಇದು ಚುಟ ಹಾಕೊಂಡು ಪೇಪರ್ ಇದ್ದು ಯಾರು ಪೇಪರ್ ಯೂಸ್ ಮಾಡಿರೋದು ಬರೇ ಬ್ಲ್ಯಾಕ್ ಮೇಲ್ ಮಾಡೋದ್ರಾಗ ಪೇಪರ್ ಯೂಸ್ ಮಾಡ ಇವನು ಯಾರ ಹೆಸರಲ್ಲಿ ಐತಿ ಇವ್ನು ಅವನ ಮೇಲೆ ನಾವು ಮುಂದಿನ ದಿನಮಾನದಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಯಾರ ಹೆಸರು ನೋಡಿ ಇವನು ಏನು ಬರೇ ಬೆಲೆ ಮಾಡ್ತಾನೆ. ನಾವು ಮೀಟಿಂಗ್ ಕರೆದಿವಿ ಇವನು ಸಲ ನಾವು ಕರೆದೀವಿ. ಈಗ ಮುಂದಿನ ನಿರ್ಮಾಣದಲ್ಲಿ ಅವ ಇಂಥ ಬ್ಲ್ಯಾಕ್ ಮೇಲ್ ಮಾಡ್ಕೋತೋದ್ರೆ ಅವನ್ನ ಮುಂದೆ ಜಮಾತ್ಲಿಂದ ಹೊರಗಿಡ್ಬೇಕಂತ ಎಲ್ಲ ಮುಸ್ಲಿಂ ಸಮುದಾಯದಿಂದ ಅವನು ಮಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಲ್ಲಿ ರಗಡಾಗ್ಬಿಟ್ಟವರಿಗೆ ನಮ್ಮ ಸಮಾಜಕ್ಕೆ ಇಲ್ಲಿಕಂತ ಅವನು ಮನೆ ಮುಂದೆ ಆ ಪನಂಗ್ ಹೋಗ್ತೇನೆ ಹೆಣ ಹೋಗ್ತೇನೆ ಆ ಪನಂಗ್ ಹೋದ್ ಮನೆ ಆಗಿರ್ತೇನೆ ನಾವು ಸ್ಟ್ರೈಕ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ. ದಯಮಾಡಿ ನೀವು ಮೀಡಿಯಾದಾಗ ಒಂದೇ ತಿಳಿಸೋದಂದ್ರೆ ನಮ್ಮದು ಇಲೆಕ್ಷನ್ದು ಸರಿಯಾಗಿ ನಡೀತಾ ಇದೆ. ಇವರಿಗೆ ಒಟ್ಟು ನೆರಳಾಟ ನೋಡ್ಬೇಕನ್ನೋದು ಮೂರು ಮಂದಿ ದಯಮಾಡಿ ಪ್ರೆಸ್ನವರು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಸರಿಯಾಗಿ ಇಲೆಕ್ಷನ್ ಮಾಡ್ಬೇಕಂತ ಹೇಳಿ घरों में जाकर रोटियां लेकर इस इदारे को बनाने में अपना क्या है खून पसीना एक करके इस इदारे को एक महबूब तरीन इदारे को कायम किया है। लिहाजा मैं तमाम शहरी मुद्दे बिहार के वासियों से इल्तिमास करता हूं, आप समझदार हैं, आप बखूबी वाकिफ हैं, यहाँ पे क्या है टीचरों की भर्ती करना है, हालात बहुत खराब है, इसीलिए आप क्या है सोचिए समझिए, अल्लाह का खौफ। जो इंसान खुदा को डरते हो दुनिया को नहीं डरता है। इसीलिए क्या हमारे जो ख्यालात हैं पाक होनी चाहिए, शफाफ होनी चाहिए, डिप्लोमेटिक नहीं करना चाहिए, मुनाफिकत नहीं करना चाहिए, क्योंकि हम मजहब इस्लाम से ताल्लुक रखते हैं। ये सिर्फ क्या है अमली एतबार से हमें काम करना चाहिए। यहाँ पे जितने भी आए हुए हैं और आप तमाम रिपोर्टर का मैं इसमें क्या है इस्तकबाल करता हूँ, स्वागत करता हूँ, क्योंकि आप मस्जिद क्या है यहाँ पर क्या है एक प्रेस मीट के लिए आए हैं। लिहाजा मैं अपनी बात को खत्म करते हैं। में एक बार होटल फेक आइडिया बना रही घर को ले जाकर पूरे फार्मा बोल को जो अब्दुल मजीद बोल के है लड़का, उस टाइम वो आवाज़ उठाया था सर। उस टाइम उसका क्लेरिफाई भी नहीं हुआ सर टोटली। उन घर से फार्म ला को दिया सर, तो फिर ये बेजुम्मेदाराना गैर जिम्मेदाराना हरकत हुई सर। उस वक्त जब इलेक्शन के वोटर आईडी बनाते वक्त गैर जिम्मेदाराना हरकत हुई सर। उस वक्त में बात क्यों नहीं कही सर? नहीं, उस वक्त मुझे कुछ भी पूछा गया नहीं। हाँ, बिल्कुल नहीं पूछा, उसमें मौजूद भी नहीं था मैं। हाँ। अगर जो भी किए हैं बोले तो वो इंसानियत नहीं बल्कि हैवानियत में उनका शुमार होता है। हाँ गलती होता है। हाँ, उसके ताल्लुक से क्या बोलना चाहती हैं सर बड़ सिंह साहब तुम्हें? वो लास्ट टाइम में जब वोटर आईडी फार्म बना रहे थे, कुछ वोटर आईडी फार्म घर को ले जाके घर में बनाया लेके बोल के उस वक्त प्रूफ भी साबित हुआ था। उस वक्त अब्दुल मजीद भी पकड़ा था वो लड़का, तो उस वक्त आप उसके ताल्लुक से कुछ बोले नहीं, तो आज बोल रहे हैं कि नो फेक आईडी बनाए कर बोल क्या भी नहीं हुआ वो। उनके मैं मेंबर तू मेंबर मेरे होटा तेरे होटा ನಾನು ದೊಡ್ಡವ ನಾ ದೊಡ್ಡವ ನೀ ದೊಡ್ಡವ ಅಂತಾರೆ ಅವ್ರವ್ರ ಇದ್ದಾಗ ಇಲ್ಲದ ಅವನ ಮೇಲೆ ಅವ ಅಪಾದ ಹಾಕನ ಅವನ ಮೇಲೆ ಅವ ಅಪಾದ ಮಾಡ್ತಾನೆ. ಯಾರು ಫೇಕ್ ಆಗಿಲ್ಲ. ಫೇಕ್ ಆಗಿದ್ರೆ ನೀವು ಒಂದು ತೆಗಿಬೇಕಾಗಿತ್ತಲ್ಲ, ಇಲ್ಲ ನಾವು ಬೋರ್ಡ್ ಮೇಲೆ ಹಚ್ಚಲ್ಲ. ಯಾವ ಫೇಕ್ ಆಗಿ ತೆಗಿಬೇಕಾಗಿತ್ತು. ಫೇಕಿನ ಸಲಕಲ್ಲ ಬೋರ್ಡಿಗೆ ಹಚ್ಚಿಬಿಟ್ಟಾರ ಅವರು. ಒಂದು 15 ದಿವಸ ಹಚ್ಚಲ್ಲ, ಒಂದು ತೆಗಿಬೇಕಾಗಿತ್ತು. ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿದೆ, ಯಾವ ತಪ್ಪಾಗಿಲ್ಲ ಅನ್ನೋದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.